ಕೆಪಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಶೌಚಾಲಯಗಳು ಇತ್ತು. ಬಟ್ ಏನಂದ್ರೆ ನೀರಿನ ವ್ಯವಸ್ಥೆ ಸ್ವಲ್ಪ ಇಲ್ಲದೆ ಇರೋದ್ರಿಂದ ಅವತ್ತು ಆ ಮಕ್ಕಳು ಇರೋದನ್ನ ಗಮನಿಸಿದ್ವಿ ನಿಮ್ಮ ಮಾಧ್ಯಮಗಳ ಮೂಲಕ. ಗಮನಿಸಿಬಿಟ್ಟು ಕೂಡಲೇ ನಾವು ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶನದ ಮೇರೆಗೆ ಅಲ್ಲೇನಿದೆ ಅಂತ ವಾಸ್ತವ ಸ್ಥಿತಿಯನ್ನ ನೋಡಿದ್ವಿ. ಮಾನ್ಯ ಇವರು ಅದು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ನ್ಯಾಯಾಧೀಶರು ಕೂಡ ಅವರ ಒಂದು ಸೂಚನೆ ಮೇರೆಗೆ ನಾವು ಹೋಗಿ ಅಲ್ಲಿ ನೋಡಿದಾಗ ಇರುವಂತ ಶೌಚಾಲಯಗಳು ಸ್ವಲ್ಪ ಸಣ್ಣ ಪುಟ್ಟ ರಿಪೇರಿ ದುರಸ್ತಿಗಳಿತ್ತು. ಅದನ್ನ ಇಮಿಡಿಯೇಟ್ ಆಗಿ ರಿಪೇರಿ ದುರಸ್ತಿ ಮಾಡಿಸ್ಬಿಟ್ಟು ಅದನ್ನ ಬಳಕೆಗೆ ಯೋಗ್ಯವಾಗಿರುವಂತ ಮಾಡಿದ್ವಿ. ಏನು ಸಮಸ್ಯೆಗಳಿಲ್ಲ ಸರ್. ಈಗ ಕ್ಲಿಯರ್ ಮಾಡಿದ್ವಿ. ಕೊಠಡಿಗಳು ಬೇಕು ಸರ್ ಕೊಠಡಿಗಳು ಬೇಕಾಗಿದೆ ಸರ್. ಅದು ಸುಮಾರು 75 ವರ್ಷಗಳ ಒಂದು ಹಳೆ ಬಿಲ್ಡಿಂಗ್ ಆಗಿದೆ. ಅಲ್ಲಿಗೆ ಬೇಕಾಗಿದೆ. ಅದಕ್ಕಾಗಿ ಒಂದು ಕ್ರಿಯೆ ಯೋಜನೆ ಸಲ್ಲಿಸ್ಬಿಟ್ಟು ಈಗಾಗಲೇ ನಾವು ಅದನ್ನ ಕ್ರಮ ವಹಿಸಿದ್ವಿ ಸರ್. ಬರ್ತದೆ ಬಂದ ನಷ್ಟ ಅಲ್ಲಿ ಬಿಲ್ಡಿಂಗ್ಗಳು ಆಗ್ತದೆ. ಅಲ್ಲಿವರೆಗೂ ತಾತ್ಕಾಲಿಕವಾಗಿ ನಮಗೆ ಅಲ್ಲಿ ಕಾಲೇಜ್ ವಿಭಾಗದಲ್ಲಿ 2 ರೂಮ್ಗಳು ನೋಡಿದ್ವಿ. ಅಲ್ಲಿ ಹೆಚ್ಚುವರಿಯಾಗಿ ಇರೋದು ಕಂಡು ಬಂತು. ಅದನ್ನು ಬಳಕೆ ಮಾಡ್ತೀವಿ. ಈ ಕೆಪಿಎಸ್ಸಿ ಅಂದ್ರೆ ನಮಗೆ LKG ಇಂದ PUC ವರೆಗೂ 14 ವರ್ಷಗಳ ಕಾಲ ಒಂದೇ ಪ್ರಿಮಿಸಸ್ ಅಲ್ಲಿ ಇರುವಂತ ಒಂದು ಇದು. ಅಲ್ಲಿರುವಂತ ಎಲ್ಲಾ ಸೌಲಭ್ಯಗಳನ್ನ ಪರಸ್ಪರ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಕಾಲೇಜಿನಲ್ಲಿ ಇರತಕ್ಕಂತ 2 ಕೊಠಡಿಗಳು ಮತ್ತು ಇತರೆ ಅಲ್ಲಿ ಇರುವಂತ ಕೊಠಡಿಗಳನ್ನು ಬಳಕೆ ಮಾಡ್ಕೊಂಡು ನಾವು ಸರಿ ತೂಗಿಸ್ತಾ ಇದ್ದೀವಿ ಸರ್. ಶೌಚಾಲಯದ ಕೊಠಡಿಗಳನ್ನು ಶೌಚಾಲಯ ಕೊಠಡಿಗಳನ್ನ ಈಗ ನರೇಗಾದಲ್ಲಿ ಮತ್ತು ಗ್ರಾಮ ಪಂಚಾಯತಿ ವತಿಯಿಂದ ಒಂದು ಹೈಟೆಕ್ ಶೌಚಾಲಯ ಮಾಡ್ಬೇಕಂತ ಹೇಳಿ ಎಲ್ಲ ಸೂಚನೆ ಕೊಟ್ಟಿದ್ದಾರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು. ಆ ಸೂಚನೆ ಮೇರೆಗೆ ಇಮಿಡಿಯೇಟ್ ಆಗಿ ಅದು ಕೆಲಸ ಆಗುತ್ತೆ ಸರ್. ಈ ಕೆಲಸ ಅಲ್ಲಿ ಏನ್ ಸ್ವಲ್ಪ ರಿಪೇರಿ ಸಣ್ಣ ಪುಟ್ಟ ನಲ್ಲಿ ಹಾಕ್ಸಕ್ಕಂಥದ್ದು ಕೆಲವು ಪೈಪ್ಗಳು ಹೊಡೆದೋಗಿತ್ತು. ಅದೆಲ್ಲ ಆಗಿದೆ. ಲಾಸ್ಟ್ ಶುಕ್ರವಾರ ಶನಿವಾರಕ್ಕೆ ಆಗಿದೆ. ಮಾಧ್ಯಮದಲ್ಲಿ ಕೂಡ ಬಂತು. ರಿಪಬ್ಲಿಕ್ ನ್ಯೂಸ್ ಅಲ್ಲಿ ಅದರಲ್ಲೆಲ್ಲ ಬಂದಿದೆ. ಕ್ಲಿಯರ್ ಆಗಿದೆ. ಏನ್ ಪ್ರಾಬ್ಲಮ್ ಇಲ್ಲ. ಮಕ್ಕಳಿಗೆ ಅನುಕೂಲಕರವಾಗಿರುವಂತ ವಾತಾವರಣ ಇದೆ. ಯಾವುದೇ ರೀತಿ ಸಮಸ್ಯೆಗಳು ಅಲ್ಲಿಲ್ಲ. ಇದು ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ವಿಶೇಷವಾದ ಪ್ರಕರಣ ಅಂತ ನಾನು ಅಂತೀನಿ. ಏನಾಗಿದೆ, ದಾವಣಗೆರೆ ಜಿಲ್ಲೆಯ ಒಂದು ಪ್ರತಿಷ್ಠಿತ ಕೇಂದ್ರ ಮಾಯಕೊಂಡ ಅನ್ನುವಂತ ಒಂದು ಕೇಂದ್ರದಲ್ಲಿ KPS ಶಾಲೆ ಇದೆ. ಅಲ್ಲಿ 2 ಪ್ರೈಮರಿ ಸ್ಕೂಲು, 1 ಹೈಸ್ಕೂಲು, 1 PU ಕಾಲೇಜ್ ಕೂಡ ಇದೆ, 1 ಡಿಗ್ರಿ ಕಾಲೇಜ್ ಕೂಡ ಇದೆ. ಸುಮಾರು ಒಂದು 12 ಎಕರೆ ಜಾಗದಲ್ಲಿ ಅಪ್ ಟು PUC ಕಾಲೇಜ್ವರೆಗೂ ಜಾಗ ಇದೆ. ಅದು ಇಷ್ಟೆಲ್ಲ ಇದ್ರೂ ಕೂಡ ಅಲ್ಲಿ ಮಕ್ಕಳಿಗೆ ಸರಿಯಾದ ಟಾಯ್ಲೆಟ್ಸ್ ಇಲ್ಲ. ಟಾಯ್ಲೆಟ್ಸ್ಗೆ ಹೆಣ್ಮಕ್ಳಿಗೆ ಕ್ಯೂ ಅಲ್ಲಿ ಗಂಟೆಗಟ್ಟಲೆ ನಿಂತ್ಕೋತಾ ಇದ್ದಾರೆ. ಗಂಡು ಮಕ್ಕಳು ಬಯಲು ಶೌಚಕ್ಕೆ ಹೋಗ್ತಾ ಇದ್ದಾರೆ ಅಂತ ಪತ್ರಿಕೆಯಲ್ಲಿ ವರದಿ ಬಂದಿತ್ತು. TV ಮಾಧ್ಯಮದವರು ಕೂಡ ಇದನ್ನ ವರದಿ ಮಾಡಿದ್ರು. ಈ ವಿಚಾರ ನಮ್ಮ ಗೌರ್ಮೆಂಟ್ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಜುವೆನೈಲ್ ಜಸ್ಟಿಸ್ ಕಮಿಟಿ ಅಂತ ಇರ್ತದೆ, JJ ಕಮಿಟಿ ಅಂತ ಇರುತ್ತೆ. ಅದೇ ರೀತಿಯಾಗಿ ಪೋಕ್ಸೋ ಕಮಿಟಿ ಅಂತ ಕೂಡ ಬಂದಿರುತ್ತೆ. ನಮಗೆ ಆಕ್ಚುಲಿ ನಾನಲ್ಲಿ ಹೋದಾಗ ನಮಗೆ ಈ ಟಾಯ್ಲೆಟ್ ಸಮಸ್ಯೆ ಇದೆ, ಮತ್ತೇನಾದ್ರು ಮೂಲಭೂತ ಸೌಕರ್ಯ ಸಮಸ್ಯೆ ಇದೆ ಅಂತ ಗೌರ್ಮೆಂಟ್ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ನಮಗೆ ಮಾಹಿತಿ ಬಂದ ಮೇರೆಗೆ, ಯಾಕಂದ್ರೆ ಪತ್ರಿಕೆಯನ್ನು ನೋಡಿ ನಮ್ಮ ಹೈಕೋರ್ಟ್ನವರು ಪತ್ರಿಕೆ ಟಿವಿಯನ್ನು ನೋಡಿಕೊಂಡು ಕ್ರಮ ತಗೊಂಡಿರೋದು. ಅಲ್ಲಿ ಹೋಗಿ ನೋಡಿದಾಗ ಇನ್ನೊಂದು ಆಘಾತಕಾರಿ ಸಂಗತಿ ಕಂಡು ಬಂದಿರೋದು ಅಂತಂದ್ರೆ, ಬಿಲ್ಡಿಂಗ್ 1949 ಅಲ್ಲಿ ಏನೋ ಕಟ್ಟಿರುವಂತದ್ದು ಹೈಸ್ಕೂಲ್ ಬಿಲ್ಡಿಂಗ್ 1949 ಅಲ್ಲಿ ಕಟ್ಟಿರೋದು. ಈ ಹೊತ್ತಿಗೆ ಅಂತಂದ್ರೆ ಅದು ಮೇಲ್ಛಾವಣಿ ಕಳ್ಸ್ಕೊಂಡು ಬೀಳ್ತಾ ಇದೆ. ಸುಮಾರು ಕಡೆಗಳಲ್ಲಿ ಕ್ರ್ಯಾಕ್ಸ್ ಬಂದಿದೆ. ಅದು ಒಂದು ಕಂಡು ಬಂತು. ಆಮೇಲೆ ಶೌಚಾಲಯದಂತೂ ಅತಿ ಗಂಭೀರವಾದ ಪರಿಸ್ಥಿತಿ ಅಂತ ನಾವು ನೋಡ್ಬೇಕಾಯ್ತು. ನಾನು ಏನಿದು ಅಂತ ಅವಲೋಕನ ಮಾಡಿ ಶೌಚಾಲಯವರೆಗೂ ಕೂಡ ಹೋದೆ, ನೋಡಿದೆ. ಅಲ್ಲಿ ನಾನು ಕಂಡಿರೋದು ಹೈಸ್ಕೂಲು ಮತ್ತೆ ಪ್ರೈಮರಿ ಮಕ್ಕಳಿಗಾಗಿ ಇರುವಂತದ್ದು ಒಟ್ಟು 4 ಬ್ಲಾಕ್ ಇದೆ. 4 ಬ್ಲಾಕ್ ಅಂತಂದ್ರೆ, 1 ಬ್ಲಾಕ್ ಅಲ್ಲಿ 2 ಟಾಯ್ಲೆಟ್ ಸೀಟ್ಸ್ ಇದಾವೆ, ಇನ್ನು 4 ಯೂರಿನಲ್ಸ್ ಇದಾವೆ. ಈ ತರ 1 ಬ್ಲಾಕ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ನಾನೊಂದು ಜನರಲ್ ಆಗಿ ಅಂತ ಹೇಳ್ತಿರೋದು. ಈ 4 ಬ್ಲಾಕ್ ಅಲ್ಲಿ 2 ಬ್ಲಾಕ್ ಆಲ್ರೆಡಿ ಕ್ಲೋಸ್ ಇತ್ತು. ಲಾಕ್ ಇದ್ಯಾಕೆ ಲಾಕ್ ಅಂತ ಅಲ್ಲಿದ್ದ ಇವ್ರನ್ನ ನಾನು ಹೆಡ್ ಮಾಸ್ಟರ್ ಅವ್ರನ್ನ ಕೇಳಿದಾಗ, ಸರ್ ಅದು ಬ್ಲಾಕ್ ಆಗಿದೆ, ಅದು ಕಟ್ಕೊಂಡ್ಬಿಟ್ಟಿದೆ. ಅಲ್ಲ ಮಾರಾಯ, ಕಟ್ಕೊಂಡ್ಬಿಟ್ರೆ ಅದನ್ಯಾಕೆ ನೀವು ಸ್ವಚ್ಛ ಮಾಡಬಾರ್ದು ಅಂತ ನಾನು ಕೇಳಿದ್ದು. ಇಲ್ಲ ಸರ್, ನಾವು ಅದನ್ನೆಲ್ಲ ಮಾಡ್ತಾ ಇದೀವಿ, ಪ್ರಯತ್ನ ಮಾಡ್ತಾ ಇದೀವಿ ಅಂತ ಕೇಳಿದವು. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಇಲ್ಲಿ ಏನಾಗಿದೆ, ಅಲ್ಲಿ ಪ್ರೈಮರಿ ಅಂತ ಹೈಸ್ಕೂಲ್ನವರು ಇದನ್ನ ಸೂಕ್ತವಾದ ಕ್ರಮವನ್ನು, ಕಾನೂನಾತ್ಮಕ ಕ್ರಮವನ್ನು ತಗೋಬೇಕಾಗಿತ್ತು. ಅವ್ರು ಹೇಳ್ತಿದ್ರೆ, ನಾನು ಈಗ ಹೋದ ತಿಂಗಳು ಪತ್ರ ಬರ್ದೀನಿ ಸರ್, ಆತರ ಹಿಂದೇನು ಪತ್ರ ಬರ್ದೀನಿ ಸರ್, ಏನೋ ತಮ್ಮ ವಿಚಾರಗಳನ್ನ ಕೆಲವೊಂದಷ್ಟು ಹೇಳಿದ್ರು. ಏನೇ ಇದ್ರೂ ಕೂಡ ಈ ಒಂದು ಕೆಳ ಹಂತದಲ್ಲಿ ಅಥವಾ ಗ್ರಾಮೀಣ ಮಟ್ಟದಲ್ಲಿ ಏನು ಶಿಕ್ಷಕರು ಇರ್ತಾರೆ, ಅಥವಾ ಯಾರೇ ಒಂದು ಪಂಚಾಯತ್ ಆಗಲಿ, ಪಂಚಾಯತಿ ಅಧಿಕಾರಿಗಳಾಗ್ಲಿ, ಇವರು ಸೂಕ್ತ ಅಧಿಕಾರಿಗಳ ಗಮನಕ್ಕೆ ಸೂಕ್ತವಾದ ಸಮಯಕ್ಕೆ ಅದನ್ನ ತಂದ್ರೆ ಅದು ಇದಾಗುತ್ತೆ. ಇದು ಈಗ ತಾಜಾ ಸುದ್ದಿಯ ಪ್ರಕಾರ ನಾನು ಒಂದು ವಿಸಿಟ್ ಮಾಡಿ ಅಲ್ಲೇ ಸ್ಥಳದಲ್ಲಿ ನಿಂತ್ಕೊಂಡು BO ಅವರಿಗೆ ಕರೆ ಮಾಡಿ ವಿಷಯ ತಿಳಿಸೋದಾಯ್ತು.
ತಾಲೂಕ್ ಪಂಚಾಯತ್ ಇವರಿಗೆ ತಿಳಿಸಿದಂಗಾಯ್ತು, DDP ಅವರಿಗೆ ತಿಳಿಸಿದೆ. ಅಷ್ಟೇ ಅಲ್ಲ, ಹೈಸ್ಕೂಲ್ ಮೇಸ್ಟ್ರಿಗೂ ಕೂಡ ನಾನು ನೀವು ಇಮಿಡಿಯೇಟ್ ಸ್ಟೆಪ್ ತಗೋಬೇಕು. ಯಾಕಂದ್ರೆ ಮಕ್ಕಳು ಬಯಲು ಶೌಚಕ್ಕೆ ಹೋಗೋದು ಖಂಡಿತವಾಗಿ ಇದು ಕಾನೂನು ವಿರುದ್ಧ, ಮಕ್ಕಳ ಹಕ್ಕುಗಳ ರಕ್ಷಣೆ ಆಗ್ತಾ ಇಲ್ಲ ಇಲ್ಲಿ ಅಂತ ಕೂಡ ವಿಷಯನ ನಾವು ತಲುಪಿಸಿದೆ. ಮತ್ತೆ ಗ್ರಾಮ ಪಂಚಾಯತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಟಾಯ್ಲೆಟ್ ಬ್ಲಾಕ್ಸ್ ಇಂಥವೆಲ್ಲ ಕಟ್ಸಕ್ಕೆ ಎಂಥದ್ದು ತೊಂದರೆ ಇಲ್ಲ. ಎಲ್ಲದಕ್ಕೂ ನಾವು ಎಜುಕೇಶನ್ ಡಿಪಾರ್ಟ್ಮೆಂಟ್ ಬಜೆಟ್ ಅನ್ನೇ ಬರಬೇಕು ಅಂತ ಕಾಯ್ಕೊಂಡು ಕೂರುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಅವ್ರನ್ನು ಕೇಳಿದಾಗ ಅವರು ಯಾವ್ದು ಸರ್ ನಾವು ಮಾಡ್ಕೊಡ್ಬೋದು, ಮಾಡ್ಕೊಡ್ತೀವಿ ಅಂತಾನು ಕೂಡ ಹೇಳಿದ್ರು. ಮಾರನೇ ದಿವಸ DDP ಅವರು BO ಅವರು ಸ್ಥಳಕ್ಕೆ ಹೋಗಿರು. ನನಗೆ ಈಗ ಬಂದಿರೋ ಮಾಹಿತಿಯ ಪ್ರಕಾರ ಮಾರನೇ ದಿವಸ DDP ಅವರು BO ಅವರು ಸ್ಥಳಕ್ಕೆ ಹೋಗಿರ್ತಾರೆ. ಹೋಗಿ ಅದನ್ನೆಲ್ಲ ಒಂದು JCB ತಗೊಂಡು ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಒಂದು ಅದಾದ್ಮೇಲೆ 2 ಬ್ಲಾಕ್ಸ್ ಏನು ಇಟ್ಟಿಗೆ ಅದು ಮಣ್ಣು ಬಿನ್ನು ಬಿಟ್ಕೊಂಡು ಕಟ್ಕೊಂಡಿತ್ತಲ್ಲ, ಅದೆಲ್ಲ ಕ್ಲೀನ್ ಮಾಡಿಸಿ ಅದನ್ನ ಉಪಯೋಗಕ್ಕೆ ಬರೋಂಗೆ ಮಾಡಿದ್ದಾರೆ. ಈಗಾಗಲೇ 80% ಆದ್ರೂ 80% ಆದ್ರೂ ಸಮಸ್ಯೆ ದೂರ ಆಗಿದೆ ಅಂತ ನಾನು ಅನ್ಕೋತೀನಿ. ಅಂದ್ರೆ ಇವರೊಂದು ಸಲ್ಲಿಸಿರೋ ನಮ್ಮ ಪ್ರಾರಂಭಿಕ ವರದಿಯ ಪ್ರಕಾರ ಅಲ್ಲಿ ಒಂದು PU ಕಾಲೇಜ್ ಇದೆ. PU ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿ ಯಥೇಚ್ಛವಾಗಿರುವಂತ ಒಂದಷ್ಟು ಟಾಯ್ಲೆಟ್ಸ್ ಕೂಡ ಇದಾವೆ ಅಂತ ಕೇಳ್ಕೊಂತೀನಿ. ಅದಕ್ಕೆ DDP ಅವ್ರು ಏನ್ ಹೇಳಿದ್ರು, ಸರ್ ನಾನು SSLC ಮಕ್ಕಳಿಗೆ ಅಲ್ಲಿ ಟಾಯ್ಲೆಟ್ ಯೂಸ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಆಮೇಲೆ ವಿಶೇಷ ಅಂತಂದ್ರೆ ನಾನು ಕಂಡಿರೋದು, ಗ್ರಾಮ ಪಂಚಾಯತಿಯಿಂದ ನೀರಿನ ಕನೆಕ್ಷನ್ ಇರಲಿಲ್ಲ. ಯಾಕಂದ್ರೆ ಮಾಯಕೊಂಡ ಭಾಗದಲ್ಲಿ ಅಂತಂದ್ರೆ ಕೆರೆ ನೀರು ಬರುತ್ತೆ, ಕುಡಿಯೋ ನೀರು. ಅಲ್ಲಿ ಹೈಸ್ಕೂಲ್ ಒಂದು ಬೋರ್ವೆಲ್ ಮಾತ್ರ ಇತ್ತದು. ಬೋರ್ವೆಲ್ ಕೆಟ್ಟದ್ರ ಕತೆ ಏನು ನೋಡಿ. ಅದಿದ್ರಲ್ಲಿ ಇದ್ರೂ ಕೂಡ ನೀವು ಪಂಚಾಯತಿ ವತಿಯಿಂದ ಅಂತನ್ನುವಂಥದ್ದು ಒಂದು 24x7 ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೇಕಲ್ಲ ಅಂತ ಹೇಳಿದ ಕೂಡಲೇ ನಿನ್ನೆ ಪೈಪ್ಲೈನ್ ಹಾಕ್ತಾ ಇದ್ದಾರೆ. ಮೊನ್ನೆ ಶನಿವಾರ ದಿವಸ ಪೈಪ್ಲೈನ್ ಹಾಕಿದ್ದಾರೆ, ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ಐ ಹೋಪ್ ಕೊನೆಗೆ ಇವತ್ತಿನವರೆಗೂ ಅದರದ್ದು ಕಂಪ್ಲೀಟ್ ಆಗಿರ್ಬೋದು ಅಂತ ಭಾವಿಸ್ತೇನೆ. ಹಾಗಾಗಿ ಒಂದು ಮಕ್ಕಳಿಗೆ ಒಳ್ಳೇದಾಯ್ತು ಅಂತ. ಇದಕ್ಕೆ ನಾನು ಮೊಟ್ಟ ಮೊದಲೇದಾಗಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಪತ್ರಿಕಾ ಸ್ನೇಹಿತರಿಗೆ. ಯಾಕಂದ್ರೆ ಅದು ಪತ್ರಿಕೆಯವರೇ ಆಗಿರ್ಬೋದು, TV ಮಾಧ್ಯಮದವರೇ ಆಗಿರ್ಬೋದು, ಈ ಸಂಬಂಧಪಟ್ಟ ಎಲ್ಲಾ ವ್ಯಕ್ತಿಗಳ ಕಣ್ ತೆರೆಸಕ್ಕೆ ಒಂದು ಕಾರಣೀಭೂತರಾದ್ರು. ಇವರ ಕಾರಣೀಭೂತರಿಂದಾಗಿ ಸುಮಾರು, ಯಾಕೆಂದ್ರೆ ಅಲ್ಲಿ ಶಾಲೆ ಇದನ್ನ ನೋಡಿದ್ರೆ ವಿಚಿತ್ರ ಅಂತೀರಾ ನೀವು. ಗರ್ಲ್ಸ್ ಪ್ರೈಮರಿ ಸ್ಕೂಲಲ್ಲಿ 330 ಸ್ಟ್ರೆಂತ್ ಇದೆ, ಬಾಯ್ಸ್ ಅಲ್ಲಿ 87, ಅಂದ್ರೆ ಇದು 420 ಆಯ್ತು. ಅದಾದ್ಮೇಲೆ ಹೈಸ್ಕೂಲಲ್ಲಿ 353, 420 ಒಂದು 353 ಅಂತಂದ್ರೆ ಸುಮಾರು ಸಂಖ್ಯೆ ಆಯ್ತು ಇದು. ಇದಲ್ಲದೆ ಮತ್ತೆ PU ಬೇರೆ. ಹಾಗಾಗಿ ಇನ್ನೇನು ಸನಿಹದಲ್ಲಿ ಎಲ್ಲ ವ್ಯವಸ್ಥೆ ಸರಿ ಹೋಗುತ್ತದೆ ಅಂತ ಭಾವಿಸ್ತಾ ಇದ್ದೀವಿ. ಮತ್ತೊಮ್ಮೆ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮತ್ತೆ ಎಲ್ಲರಿಗೂ ಕೂಡ ಮಾಹಿತಿಯನ್ನ ಕಲ್ಪಿಸಿದ್ದಕ್ಕಾಗಿ ನಾವು ಪತ್ರಿಕೆಯವರಿಗೆ ಒಂದು ಪ್ರಶಂಸೆಯನ್ನ ವ್ಯಕ್ತ ಮಾಡ್ಬೇಕಂತ ಇದ್ದೀನಿ. ನಾನು ನಮ್ಮ ಒಂದು ರಾಜ್ಯ ಪ್ರಾಧಿಕಾರದಿಂದ ಒಂದು ಯೋಚನೆ ಮಾಡ್ತಾ ಇದ್ದೀನಿ, ಏನೊಂದು ಪ್ರಶಂಸನಾ ಪತ್ರ ಕೊಡೋಣ ಏನು ಸರ್ ಅಂತ ಅನ್ಕೊಂಡು. ಯಾಕಂದ್ರೆ ಬಿಕಾಸ್ ಆಫ್ ದಿಸ್ ರೀಸನ್ಸ್ ದಿ ಸೆವರಲ್ ಇಂಪ್ರೂವ್ಮೆಂಟ್ಸ್ ಹ್ಯಾಡ್ ಟೇಕನ್ ಪ್ಲೇಸ್. ಇದೇ ರೀತಿಯಾಗಿ ಎಲ್ಲಾ ರಂಗದಲ್ಲಿಯೂ ಕೂಡ ಒಂದಿಷ್ಟು ಸಾಮಾಜಿಕ ಸಮಸ್ಯೆಗಳು, ಸಾಮಾಜಿಕ ಪಿಡುಗುಗಳನ್ನ ನಿವಾರಿಸುವಲ್ಲಿ ಎಲ್ಲರೂ ಕೈ ಜೋಡಿಸಕ್ಕಾಗಬೇಕು. ಈ ಪತ್ರಿಕೆಯವರು ನಮ್ಮ ಸಂವಿಧಾನದ 4ನೇ ಸ್ತಂಭ ಅಂತ ಇದೀವಿ ನಾವು. ಇದು ಯಾವುದೇ ಪತ್ರಿಕಾ ರಂಗ ಅಥವಾ TV ಮಾಧ್ಯಮ ಅಂತಂದ್ರೆ ಮುಗಿದೈತೆ ಎಲ್ಲ, ಅದರಲ್ಲಿ ಎಲ್ಲ ಬರ್ತದೆ. ಇದು ಆಗಲಿ ಅಂತ ನನ್ನ ಆಶಯ. ಥ್ಯಾಂಕ್ ಯು.